ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಪಾವು ಕೆಜಿ ಅಥವಾ 250 ಗ್ರಾಮ್ ಆಗಷ್ಟು ಚವಳಿಕಾಯಿನ ತೊಗೊಂಡ್ರಿ. ಇವು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಜವಾರಿ ಚವಳಿಕಾಯಿ ಅದಾವ್ರಿ. ಕೆಲವೊಬ್ರು ಇದನ್ನ ಗೋರಿಕಾಯಿ ಅಂತಾನೂ ಕರೀತಾರ. ಇದನ್ನ ನಾನು ಸೋಸ್ಬಿಟ್ಟು ತೊಗೊಂಡಿನಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವಂತೂ ಚವಳಿಕಾಯನ್ನ ಕಡದ್ ಬಿಟ್ಟು ತೊಗೊಂಡಿವಿ ಅಂತೀವಿ. ಈ ಚವಳಿಕಾಯನ್ನ ಫಸ್ಟ್ ಹುರಿದ್ ಬಿಟ್ಟು ತೊಗೋಬೇಕ್ರಿ. ಇಲ್ಲಿ ನಾನು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿನಿ. ಈ ಕಡಲೆಬೇಳೆ ಹಿಟ್ಟನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಆದಷ್ಟು ಎಳೆ ಚವಳಿಕಾಯನ್ನು ತೊಗೋರಿ, ಅವಾಗನೇ ಪಲ್ಯ ಟೇಸ್ಟ್ ತುಂಬಾನೇ ಚೆನ್ನಾಗಿ ಆಗ್ತದ್ರಿ. ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲೇ ಇಟ್ಟಿನಿ. ಈಗ ಈ ಚೌಳಿಕಾಯನ್ನು ಹಾಕೊಂಡ್ರಿ, ಅಥವಾ ನಿಮ್ಮ ಕಡೆ ಯಾವ ಚೌಳಿಕಾಯಿ ಗೋರಿಕಾಯಿ ಪಲ್ಯ ಯಾವ ರೀತಿ ಸಿಗ್ತಾವಲ್ಲ ಅದರಲ್ಲೇ ಈ ರೀತಿಯಲ್ಲಿ ಪಲ್ಯವನ್ನು ಮಾಡ್ಕೊರಿ. ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಮ್ಯಾಲೆ ಚಿಕ್ಕ ಚಿಕ್ಕ ಸ್ಪಾಟ್ಸ್, ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ನೋಡ್ರಿ. ನೋಡಿ, ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಆದಷ್ಟು ಕಬ್ಬಿಣ ಪಾತ್ರೆಯಲ್ಲಿ ಹುರ್ಕೋರಿ, ಟೇಸ್ಟೂ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ರೊಟ್ಟಿ ಮಾಡೋ ತೆವಿ ಇರ್ತದಲ್ಲ ಅದ್ರಾಗ ಹುರ್ಕೋರಿ. ನೋಡಿ, ಈಗ ಚೌಳಿಕಾಯಿ ಏನಾಗ್ಯಾವ ಹುರಿದಾವ. ಒಂದು 3 ನಿಮಿಷ ಬೇಕು ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರು. ನೋಡಿ, ಚಿಕ್ಕ ಚಿಕ್ಕ ಕಪ್ ಸ್ಪಾಟ್ಸ್ ಬಂದಾವಲ್ಲ, ಇಷ್ಟು ಹುರಿದ್ರೆ ಸಾಕ್ರಿ. ಈಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಫಸ್ಟ್ 1 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ನೋಡಿ, ಈ ಪಾವು ಕೆಜಿ ಚೌಳಿಕಾಯಿಗೆ ನಾನಿಲ್ಲಿ 1.5 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ, ಬಜಿ ಬೋಂಡ ಹಿಟ್ಟಲ್ರಿ, ಕಡಲೆಬೇಳೆ ಬೀಸಿ ಮಾಡ್ಕೊಂಡಿರುವಂಥ ಹಿಟ್ರಿ. ಕಡಲೆಬೇಳೆ ಹಿಟ್ಟನ್ನು ಹಾಕಿದ ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟನು ಆ ಚೌಳಿಕಾಯನ್ನು ಕಡಲೆಬೇಳೆ ಹಿಟ್ಟಿನ ಜೊತೆ ಹುರ್ಕೊಂಡು ತೊಗೋಬೇಕು. ನೋಡ್ರಿ, ಆ ಕಡಲೆಬೇಳೆ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರಂದ್ರೆ ಕಡಲೆಬೇಳೆ ಹಿಟ್ಟು ಸೀದ್ ಹೋಗ್ತೈತಿ. ನೋಡಿ, ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಂದ್ರೆ ಆ ಸ್ಪೂನ್ದಿಂದನೇ 1.5 ಸ್ಪೂನ್ ಆಗಷ್ಟ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ಲೋ ಫ್ಲೇಮ್ದಲ್ಲಿಟ್ಟು ಆ ಹಸಿ ವಾಸನೆ ಹೋಗೋವರೆಗೂ ಆ ಚೌಳಿಕಾಯನ್ನು ಕಡಲೆಬೇಳೆ ಹಿಟ್ಟಿನಲ್ಲಿ ಹುರಿದ್ಬಿಟ್ಟು ತೊಗೋತೀನಿ. ನೋಡಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿರಿ. ಅದು ಹುರಿದ ಮೇಲೆ ಘಮ್ಘಮ್ನೆ ವಾಸನೆನೂ ಬರ್ತದೆ. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತಿದ್ದೀನಿ. ಅದು ಕಡಲೆಬೇಳೆ ಹಿಟ್ಟು ಹುರಿದು ಲೈಟಾಗಿ ಆ ಚೌಳಿಕಾಯಿ ಮೇಲೆ ಎಲ್ಲ ಕೋಟ್ ಆಗ್ಬೇಕು. ನೋಡ್ರಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಕಡಲೆಬೇಳೆ ಹಿಟ್ಟು ಬೇಗನೆ ಸೀದ್ ಹೋಗ್ತದೆ. ನೋಡಿ, ಈಗ ಕಡಲೆಬೇಳೆ ಹಿಟ್ಟನ್ನು ಹುರಿದ ಅದ್ರ ಮೇಲೆ ಲೈಟಾಗಿ ಕೋಟ್ ಆಗ್ಯದ. ನಾ ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಈಗ ಇದನ್ನು ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಮುಚ್ಚಿಡ್ತೀನಿ ರೀ. ಮುಚ್ಚಿಟ್ಟ ಮೇಲೆ ಇನ್ನಷ್ಟು ಚವಳಿಕಾಯಿ ಉಮ್ಗೊಯ್ದು ಸಾಫ್ಟ್ ಆಗ್ತಾವೆ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ನೀರನ್ನು ಈ ರೀತಿ ಹೊಡಿತೀನಿ. ನೋಡಿ, ಇದರಿಂದ ಏನಾಗ್ತಾವ, ಚೌಳಿಕಾಯಿ ಏನಾಗ್ತಾವೆ ರೀ, ಉಮ್ಗೊಯ್ತಾವ, ಮತ್ತು ಸಾಫ್ಟ್ ಆಗ್ತಾವೆ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ. ಮಸಾಲೆಗೆ ನಾನಿಲ್ಲಿ ಸಣ್ಣ ಬಟ್ಲೆ 1 ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಈಗ ಇದು ಕುಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ, ಕಡಿಮೆ ಮಸಾಲೆಗಳನ್ನ ಬಳಸಿನೇ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತ. ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕ್ತಾ ಇದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲ ಆದರೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಖಾರ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ನೀವೇನು ಮಾಡಿರಿ ನೋಡ್ಬಿಟ್ಟು ಹಾಕೋರಿ. ಈಗ ಇದನ್ನೆಲ್ಲನೂ ಏನು ಮಾಡೋಣ್ರಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡು ನೋಡಿ, ಯಾವುದೇ ರೀತಿ ಆ ಮಸಾಲೆಗಳ ಗಂಟುಗಳು ಉಳಿಲಾರ್ದಂಗೆ ನೀಟಾಗಿ ಮೊಸರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ತೊಗೊರಿ. ಆದಷ್ಟು ಹುಳಿ ಮೊಸರನ್ನ ತೊಗೋಬೇಡ್ರಿ, ಸಪ್ಪಗಿರೋ ಮೊಸರನ್ನೇ ತೊಗೊರಿ. ಈಗ ನೋಡಿ, ಮಸಾಲೆ ಎಲ್ಲ ಏನಾಗೈತಿ, ನೀಟಾಗಿ ಮಿಕ್ಸ್ ಆಗೈತಿ. ನೋಡಿ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡೋನು. ಇದನ್ನು ಏನು ಮಾಡ್ತೀನಿ, ನಾನು ಆಮೇಲೆ ಯೂಸ್ ಮಾಡ್ತೀನಿ. ತುಂಬ ಸಿಂಪಲ್ ಅದ್ರಿ. ಅತಿ ಕಡಿಮೆ ಮಸಾಲೆಗಳನ್ನ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನೋಡಿ, ಚೌಳಿಕಾಯಿ ಇನ್ನಷ್ಟು ಉಮ್ಗೊಯ್ದು ಸಾಫ್ಟ್ ಆಗ್ಯಾವ. ನೋಡಿ, ನಾನು ಈಗಲೇ ಏನು ಮಾಡ್ಕೊಂಡ್ಬಿಡ್ತೀನಿ, ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ನೀವು ಈಗಲೂ ಹಾಕ್ಬೋದು, ಅಥವಾ ಈರುಳ್ಳಿ ಬೇಯಿಸಾಕರ ಅಲ್ಲಿನೂ ಹಾಕೋಬೋದು. ಅದನ್ನು ಏನು ಮಾಡ್ಕೊಂಡಿದ್ದೀನಿ, ಈಗನೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಈಗ ಹಾಕ್ಬೋದು, ಇಲ್ಲಾಂದ್ರೆ ಆಮೇಲೇನು ಹಾಕ್ಬೋದು. ನಾನು ಈಗ ಉಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಹುರಿಯೋ ಮುಂದೆ 1.5 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದೆ. ಈಗ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅನ್ನಿದೆ. ನೋಡಿ, ಇದಕ್ಕೆ ನಾನಿಲ್ಲಿ 8 ಬೆಳ್ಳುಳ್ಳಿ ಹೆಸಳನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ಪೇಸ್ಟ್ ಹಾಕಬೇಡ್ರಿ, ಈ ರೀತಿ ಕುಟ್ಟಿ ಅಥವಾ ಜಜ್ಜಿನೇ ಹಾಕ್ರಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ. ಬೆಳ್ಳುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ. ಆಮೇಲೆ 1 ಮೀಡಿಯಮ್ ಸೈಜದ್ದು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಆ ಈರುಳ್ಳಿಯನ್ನು ಹೈ ಫ್ಲೇಮ್ನಲ್ಲಿ ಇಟ್ಟನೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿರಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. ನೋಡಿ, ಈರುಳ್ಳಿ ಕಲರ್ ಏನು ಚೇಂಜ್ ಹೋಗ್ಬೇಡ್ರಿ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ಈಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಆ ಮೊಸರಿನ ಜೊತೆ ಏನು ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ ಜೊತೆ ಇದೇನಾಗಲಿ ರೀ, ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಆಗೈತಿ. ಇದು ಏನಾಗಬೇಕು ರೀ,
ಮಸಾಲೆ ಮತ್ತು ಎಣ್ಣೆ ಸಪ್ರೇಟ್ ಆಗ್ಬೇಕು ನೋಡಿರಿ. ಆವಾಗ ಇದು ಮಸಾಲೆ ಎಲ್ಲ ಏನಾಗೈತಿ ಚೆನ್ನಾಗಿ ಬೇಯ್ದಂಗೆ ರೀ. ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ ಎಲ್ಲ ಎಣ್ಣೆ ಹಾಕಿರುವ ಎಣ್ಣೆ ಸಪ್ರೇಟ್ ಆಗೈತೆ ಅಂದ್ರೆ ಮಸಾಲೆ ಎಲ್ಲ ಏನಾಗೈತಿ ಚೆನ್ನಾಗಿ ಬೇಯ್ದೈತಿ. ಈಗ ಚವಳಿಕಾಯಿನ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಉಪ್ಪನ್ನು ಇದ್ರ ಜೊತೆನೇ ಹಾಕಿದ್ದೀನಿ. ಅಥವಾ ಈಗಲೂ ನೀವೇನು ಮಾಡ್ಬೋದು, ಚವಳಿಕಾಯಿ ಹಾಕಿದ್ಮೇಲೆ ಉಪ್ಪು ಹಾಕೋಬೋದು. ಅಥವಾ ಈರುಳ್ಳಿ ಬೇಗನೆ ಸಾಫ್ಟ್ ಆಗ್ತಾವೆ ಆವಾಗಾದರೂ ಉಪ್ಪನ್ನು ಹಾಕೋಬೋದು. ಈಗ ಮಸಾಲೆ ಜೊತೆ ಏನು ಮಾಡಿದ್ದೀನಿ, ಆ ಚವಳಿಕಾಯಿನ ಹುರಿದಿರುವ ಚವಳಿಕಾಯಿನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನ 3 ರೀತಿಯಲ್ಲಿ ಚವಳಿಕಾಯಿ ಪಲ್ಯನ ಮಾಡ್ತೀವಿ. ಇದಕ್ಕೆ ನೋಡಿ ನಿಮಗೆ ಗ್ರೇವಿ ಎಷ್ಟು ಬೇಕೋ, ಎಷ್ಟು ತೆಳು ಬೇಕೋ, ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ಉಪ್ಪು ಕರೆಕ್ಟ್ ಅದನ್ನಂದು ಅದಕ್ಕೆ ನಾನು ಉಪ್ಪನ್ನು ಹಾಕಿಲ್ಲ. ನಿಮಗೆ ಉಪ್ಪು ಕಡಿಮೆ ಅನ್ನಿಸ್ತಿತ್ತಂದ್ರೆ ನೀರು ಹಾಕಿದ್ಮೇಲೆ ಇನ್ನೊಂದು ಚೂರ ಉಪ್ಪನ್ನು ಹಾಕೋರಿ. ಲೋ ಫ್ಲೇಮ್ದಲ್ಲಿಟ್ಟನೆ ಇನ್ನೊಂದು 2 ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಆ ಚವಳಿಕಾಯಿ ಎಲ್ಲ ಇನ್ನೊಂದು ಸ್ವಲ್ಪ ಕುದ್ದು ಮತ್ತಷ್ಟು ಸಾಫ್ಟ್ ಆಗ್ತಾವ್ರಿ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಮತ್ತು ನೀವು ಯಾವ ರೀತಿ ಚವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯನ ಮಾಡ್ತೀರತ್ತ ಹೇಳಿನೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಈಗ ಇದನ್ನು ಪಲ್ಯನ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಬಿಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆಯಲ್ಲಂತೂ ದಿನಾಲೂ ಜೋಳದ ರೊಟ್ಟಿ ಇದ್ದೇ ಇರ್ತದೆ. ನೀವು ಜೋಳದ ರೊಟ್ಟಿ ಜೊತೆನೇ ತಿನ್ಬೇಕತ್ತೇನಿಲ್ಲ. ನಿಮ್ಮ ಕಡೆ ಚಪಾತಿ, ಅಕ್ಕಿ ರೊಟ್ಟಿ ಮಾಡ್ತಿದ್ರೆ ರಾಗಿ ರೊಟ್ಟಿ ಅದ್ರ ಜೊತೆನೂ ಈ ರೀತಿ ಚವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯನ ಮಾಡ್ಕೊಂಡು ನೋಡ್ರಿ. ನೋಡಿ ಬೇಸಿಗೆಗೆ ಈರುಳ್ಳಿ, ಮಾವಿನಕಾಯಿ, ಉಪ್ಪಿನಕಾಯಿ ಸ್ಪೆಷಲ್ ಬೇಸಿಗೆಗೆ ಹಾಕಿರೋದು ಈ ಬಿಸಿ ಬಿಸಿ ಚವಳಿಕಾಯಿ ಪಲ್ಯ. ಇದಂತೂ ಮಧ್ಯಾಹ್ನದ ಊಟ ರೆಡಿ ಆಗ್ಯದ ನೋಡ್ರಿ. ತುಂಬ ಟೇಸ್ಟಿನೂ ಅದ. ಎಷ್ಟು ಮಾಡೋದು ಸಿಂಪಲ್ ಅದ್ರಿ. ಇದನ್ನು ನೀವು ಒಮ್ಮೆ ನೋಡ್ಕೊಂಡ್ಬಿಟ್ರೆ ಒಂದು 2 ರಿಂದ 3 ನಿಮಿಷದಲ್ಲೇ ಈ ಪಲ್ಯನ ಬೇಗನೆ ಮಾಡ್ಕೋಬೋದು. ನೋಡಿ ನನಗಂತೂ ಚವಳಿಕಾಯಿ ಪಲ್ಯ ಮತ್ತು ಈ ರೊಟ್ಟಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಫೇವ್ರೇಟ್ ರೀ ನಮ್ಮ ಮನೆಯಲ್ಲಿ ಅಂತೂ ಎಲ್ಲರಿಗೂ. ನೋಡಿ ಬಿಸಿ ಬಿಸಿ ನೀವು ರೊಟ್ಟಿ ನಮಗೆ ತಟ್ಟಕ್ಕೆ ಬರಲ್ಲ, ರೊಟ್ಟಿ ಜೊತೆನೇ ತಿನ್ಬೇಕಂತೇನಿಲ್ಲ. ನೀವು ಇದನ್ನು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಜೊತೆನೂ ತಿನ್ಬೋದು. ನೋಡಿ ಇದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಚವಳಿಕಾಯಿ ಪಲ್ಯ, ಗೋರಿಕಾಯಿ ಪಲ್ಯ ರೆಡಿ ಆಗಿದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಥಾಲಿ ರೆಡಿ ಆಗಿದ್ರಿ. ಇದು ನಿಮಗೆ ಇಷ್ಟ ಆಗಿತ್ತಂದ್ರೆ, ನಾನು ಮಾಡ್ತಾ ಇರೋ ವಿಡಿಯೋಸು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.